ಚದುರಿದ ಪ್ರತಿಭೆಗಳು ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ನಿಮ್ಮ ಜಮಾನ್ದ ಅನೇಕ ಹಾಸ್ಯ ಕಲಾವಿದರು ಕೂಡ ಇದ್ದರು. ಯಾಕಂತೇಳಿದ್ರೆ ನೀವಿರ್ಬೋದು, ಬ್ಯಾಂಕ್ ಜನಾರ್ದನ್ ಆಗಿರ್ಬೋದು, ಡಿಂಗ್ರಿ ನಾಗರಾಜ್ ಸರ್ ಆಗಿರ್ಬೋದು, ಉಮೇಶ್ ಅಣ್ಣ ಆಗಿರ್ಬೋದು, ಈ ರೀತಿ ಅನೇಕ ಕಲಾವಿದರುಗಳು. ಅಂದರೆ ನಿಮ್ಮ ಜಮಾನದಲ್ಲಿ ಬರ್ತಿರ್ತಕ್ಕಂಥ ಹಾಸ್ಯಕ್ಕೂ ಇತ್ತೀಚೆಗೆ ಬರುವಂಥ ಹಾಸ್ಯಕ್ಕೂ ವ್ಯತ್ಯಾಸ ಇದೆ. ನಾನು ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇತ್ತೀಚೆಗೆ ಬರುವಂಥ ಸಿನಿಮಾಗಳಲ್ಲಾಗಿರ್ಬೋದು ಅಥವಾ ಸೀರಿಯಲ್ಗಳಾಗಿರ್ಬೋದು ಅಥವಾ ನಾಟಕಗಳಲ್ಲಾಗಿರ್ಬೋದು ಡಬಲ್ ಮೀನಿಂಗ್ ಹೆಚ್ಚಾಗ್ತಾ ಇದೆ. ಅಂದರೆ ಫ್ಯಾಮಿಲಿ ಕುತ್ಕೊಂಡು ನೋಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮುಜುಗರ ತರಿಸುವಂಥ ಹಾಸ್ಯಭರಿತ ಕಲಾವಿದರುಗಳನ್ನು ನಾವು ನೋಡ್ತಾ ಇದ್ದೀವಿ. ಇದೆಲ್ಲ ನೋಡಿದಾಗ ಹೆಂಗೆ ಅನಿಸುತ್ತೆ ಸರ್? ಯಾಕಂತ ಹೇಳಿದ್ರೆ ನಿಮ್ಮ ಸಿನಿಮಾಗಳಲ್ಲಿ ನಾವು ನಿಮ್ಮ ನೋಡ್ತಾ ಇದ್ದರೆ ಕಾಮಿಡಿಯನ್ನು ಇಡೀ ಕುಟುಂಬ ಕುತ್ಕೊಂಡು ನಗಾಡೋದು, ಹೊಟ್ಟೆ ಹುಣ್ಣಾಗೋಷ್ಟು ನಗಾಡೋದು. ಈಗಂದರೆ ತೆಗಿಯಪ್ಪ ಯಾರಿಗೆ ಬೇಕು, ಮುಜುಗರ ಆಗುತ್ತೆ ಅಂತೇಳಿ ಎದ್ದು ಹೋಗ್ತಿರ್ತಾರೆ. ನೋಡಿ, ಟಿ ವಿ ಅಂತಂದರೆ ಡ್ರಾಯಿಂಗ್ ರೂಮ್ ಸ್ಕ್ರೀನ್ ಅಂದರೆ ಒಂದು 4 ಗೋಡೆಯ ಮಧ್ಯದಲ್ಲಿ ಇಡೀ ಕುಟುಂಬ ನೋಡೋ ಅಂಥ ಒಂದು ಪೆಟ್ಟಿಗೆ. ಅದರಲ್ಲಿ ಏನು ಅಂತಂದರೆ ತಂದೆ ಇರ್ಬೋದು, ತಾಯಿ ಇರ್ಬೋದು, ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇರುವಾಗ ಟಿ ವಿ ಆನ್ ಮಾಡ್ಬೋದು. ಇಲ್ಲಾಂದರೆ ಗಂಡ ಹೆಂಡ್ತಿ ಕೂತ್ಕೊಂಡಾಗ ಆನ್ ಮಾಡ್ಬೋದು. ಗಂಡ ಹೆಂಡ್ತಿ ಮಧ್ಯದಲ್ಲೇ ಇನ್ನೊಬ್ರು ಯಾರೋ ತಮ್ಮನೋ ತಂಗಿನೋ ಮಗಳೋ ಯಾರ ಕೂತಾಗ ಅಲ್ಲೇನೋ ಅಶ್ಲೀಲ ಸಂಭಾಷಣೆ ಬಂತು ಅಂತಂದರೆ ಎಲ್ಲ ತಲೆ ತೆಗೆಸ್ಕೋತಾರೆ. ಒಂಥರ ಏನೋ ಒಂಥರ ಮುಜುಗರ. ಆ ಮುಜುಗರಕ್ಕೆ ಒಳಪಟ್ಕೊಂಡು ಮನೋರಂಜನೆಯನ್ನು ಪಡೆಯುವಂಥದ್ದು ಇದೆಯಲ್ಲ, ಅದು ನಿಜವಾಗಲೂ ಅಸಹ್ಯನೇ, ನಮ್ಮ ಸಂಸ್ಕಾರ ಅಲ್ಲ. ನಾವು ಕಲಾವಿದರಾಗಿರ್ಬೋದು, ಯಾವುದೇ ಕಾರ್ಯಕ್ರಮ ನಿಯೋಜಕರಾಗಿರ್ಬೋದು, ಸಂಯೋಜಕರಾಗಿರ್ಬೋದು, ಸ್ವಲ್ಪ ಯೋಚನೆ ಮಾಡಬೇಕು. ಏನೋ TRP ಬರುತ್ತೆ ಅಂತ ಅಂದ್ಬಿಟ್ಟು ನೋಡಿ, ಈಗ ಯಾವುದೋ ಒಂದು ನಾವು ಪಬ್ಲಿಕ್ ಪ್ರೋಗ್ರಾಮ್ಗೆ ಹೋಗ್ತೀವಿ. ನಾವು ಪಬ್ಲಿಕ್ ಪ್ರೋಗ್ರಾಮ್ಗೆ ಹೋದಾಗ ನಾವು ಹಾಸ್ಯ ಕಾರ್ಯಕ್ರಮ ಮಾಡ್ತೀವಿ. ಹಾಸ್ಯ ಕಾರ್ಯಕ್ರಮ ಮಾಡಿದಾಗ ಅವ್ರು ಹೇಳ್ತಾರೆ, ಸರ್ ನಿಮ್ಮ ಕಾರ್ಯಕ್ರಮಕ್ಕೆ ನೀವು ಸಿನಿಮಾ ನಟರು ಅನ್ನೋದು ಒಂದೇ ಅಲ್ಲ, ನಿಮ್ಮ ಕಾರ್ಯಕ್ರಮಕ್ಕೆ ಇವತ್ತಿನ ದಿನ ಹೆಂಗಸರು, ಮಕ್ಕಳು, ವಯಸ್ಸಾದ ಅಜ್ಜಿದಿರು ಬಂದಿದ್ದಾರೆ ಅಂತ ಅಂದರೆ ನಿಜವಾಗ್ಲೂ ವಿಶೇಷ. ಪ್ರತಿ ಸರಿ ಆರ್ಕೆಸ್ಟ್ರಾದವ್ರು ನಾವು ಅವಮಾನ ಮಾಡ್ತಾಯಿಲ್ಲ. ಇನ್ನು ಡ್ಯಾನ್ಸು ಮತ್ತೊಂದು ಎಲ್ಲದಕ್ಕೂ ಯಾರು ಡ್ಯಾನ್ಸಸ್ಗೂ ಅವಮಾನ ಮಾಡಲ್ಲ. ಆದರೆ ಕೆಲವೊಂದು ಕಾರ್ಯಕ್ರಮಗಳಿರುತ್ತೆ, ಆ ಕಾರ್ಯಕ್ರಮಕ್ಕೆ ಈ ಪಡ್ಡೆ ಹುಡುಗರೇ ಜಾಸ್ತಿ ಬಂದಿರ್ತಾರೆ, ವಿಷಲ್ ಆಗ್ತಿರ್ತಾರೆ, ಕುಣಿತಿರ್ತಾರೆ, ಕುಡ್ಕೊಂಡು ಬಂದಿರ್ತಾರೆ. ಹಾಗಾಗಿ ನಮ್ಮ ಮನೆ ಹೆಣ್ಮಕ್ಳುಗಳು ಯಾರು ಕಾರ್ಯಕ್ರಮ ನೋಡೋಕ್ಕೆ ಬರಲ್ಲ ಸರ್. ಇವತ್ತು ಅವ್ರು ಯಾರೂ ಇಲ್ಲ, ಪಡ್ಡೆ ಹುಡುಗರು ಯಾರೂ ಇಲ್ಲ ನಿಮ್ಮ ಕಾರ್ಯಕ್ರಮ ನೋಡೋದಕ್ಕೆ. ಎಲ್ಲ ಸಂಸಾರಸ್ಥರು ಬಂದು ಕೂತಿದ್ದಾರೆ. ಯಾಕೆ ಅಂತಂದರೆ ನಾವು ಕಾರ್ಯಕ್ರಮ ಮಾಡಿದ್ರೆ ಅಷ್ಟು ಇಡೀ ಕುಟುಂಬ ಕೂತ್ಕೊಂಡು ನೋಡೋ ಅಂಥ ಕಾರ್ಯಕ್ರಮ ಮಾಡ್ತೀವಿ. ಅದೇ ರೀತಿ ನಮ್ಮ ಮನೋರಂಜನೆ ಹೇಗಿರಬೇಕು ಅಂತಂದರೆ ಸಮಾಜವನ್ನು ತಿದ್ದೋ ರೀತಿ ಇರಬೇಕು, ಸಮಾಜಕ್ಕೆ ಸಂಸ್ಕಾರವನ್ನು ಕಲಿಸ್ಕೊಡೋ ಅಂಥ ರೀತಿಯಲ್ಲಿರಬೇಕು, ಸಮಾಜದ ಪರಿವರ್ತನೆ ಆಗುವಂಥ ರೀತಿಯಲ್ಲಿರಬೇಕು. ಆಮೇಲೆ ಸಮಾಜಮುಖಿಯಾಗಿರಬೇಕು ನಮ್ಮ ಕಾರ್ಯಕ್ರಮಗಳು. ಯಾವುದೇ ನಾವು ಕಾಮಿಡಿ ಮಾಡಲಿಕ್ಕೆ ಕೂಡ ಒಂದು ಮೆಸೇಜ್ ಇರಬೇಕು ಸರ್, ಸಂದೇಶ ಇರಬೇಕು. ಯಾಕೆ ಅಶ್ಲೀಲ ಸಂಭಾಷಣೆ ಇಲ್ಲದೆ ನಾವು ಹಾಸ್ಯ ಮಾಡೋಕ್ಕಾಗಲ್ಲ? ಮಾಡಿದ್ದೀವಲ್ಲ ಸರ್. ನಾನು ಸುಮಾರು 5,000 ನಾಟಕಗಳನ್ನು ಪ್ರದರ್ಶನದಲ್ಲಿ ಭಾಗಿಯಾಗಿದ್ದೀನಿ. ಒಂದು 2,000 ಬೀದಿ ನಾಟಕ ಮಾಡಿದ್ದೀನಿ. ಈ ಪ್ರತಿಯೊಂದರಲ್ಲೂ ನಮ್ಮ ಆಂಗಿಕ ಚಲನವಲನ ಇರ್ಬೋದು, ಮುಖದ ಭಾವನೆಗಳಿರ್ಬೋದು, ಸಂಭಾಷಣೆ ಇರ್ಬೋದು, ಸಂಭಾಷಣೆಯಲ್ಲಿ ಇರುವಂಥ ಸಾಹಿತ್ಯ ಇರ್ಬೋದು, ಶುದ್ಧವಾಗಿದ್ದು ಅದರಲ್ಲೂ ಹಾಸ್ಯವನ್ನು ಮೂಡಿಸುವಂಥ ಶಕ್ತಿ ಒಬ್ಬ ಸಾಹಿತಿಗಿದೆ, ಒಬ್ಬ ಕಲಾವಿದನಿಗಿದೆ, ಒಬ್ಬ ಡೈರೆಕ್ಟರ್.